ಇದು ಸರ್ಕಾರಿ ಕೋಟಿ ಕುಬೇರರ ಕಥೆ. ಇದು ಸರ್ಕಾರಿ ಅಧಿಕಾರಿಗಳ ಅಥವಾ ಕುಬೇರನನ್ನೇ ನಾಚಿಸುವಂತ ಸರ್ಕಾರಿ ಅಧಿಕಾರಿಗಳಿವರು. ಯಾಕೆ ಈ ಮಾತನ್ನು ಹೇಳ್ತಾ ಇದ್ದೀವಿ ಅಂತ ಹೇಳಿದ್ರೆ, ಬೆಡ್ ಕಾಫಿ ಹೀರುವಂತ ಹೊತ್ತಲ್ಲೇ ಎಸಿಬಿ ಟೀಮ್ ಈ ಕುಬೇರರ ಬಾಗಿಲನ್ನ ಪಡೆದಿತ್ತು. ಬೆಳ್ಳಂಬೆಳಗ್ಗೆ ಭ್ರಷ್ಟ ಅಧಿಕಾರಿಗಳ ಜನ್ಮ ಜಾಲಾಡಿದ ಅಧಿಕಾರಿಗಳು ಬೆಳ್ಳಂಬೆಳಗ್ಗೆನೆ ಭ್ರಷ್ಟ ಅಧಿಕಾರಿಗಳ ಜನ್ಮ ಜಾಲಾಡಿದ್ದಾರೆ. ಮನೆಯಲ್ಲೂ ಚಿನ್ನ, ಮನೆಯಲ್ಲಿ ಹಣ, ಬ್ಯಾಂಕ್ ಲಾಕರ್ನಲ್ಲೂ ಕೂಡ ಕಾಂಚಾಣ. ಪತ್ನಿ ಮಾವನ ಹೆಸರಲ್ಲೂ ಕೂಡ ಪತ್ತೆಯಾಗಿದ್ದಾವೆ ಆಸ್ತಿ ಮೌಲ್ಯ. ಪತ್ತೆಯಾಗಿರುವಂತಹ ಆಸ್ತಿಯ ಮೌಲ್ಯವನ್ನ ಗಮನಿಸ್ತಾ ಹೋದ್ರೆ ಎಲ್ಲ ಒಂದು ಕಡೆಗೆ ಸರ್ಕಾರಿ ಕುಬೇರರಿವರು. ರಾಜ್ಯದ ಗಡಿಯಾಚೆಗೂ ಇದೆ ಭ್ರಷ್ಟ ಕುಬೇರರ ಬ್ರಹ್ಮಾಂಡದ ಸಂಪತ್ತು. ಕೇವಲ ಕರ್ನಾಟಕದಲ್ಲಿ ಮಾತ್ರ ಇವರು ಆಸ್ತಿ, ಅದರ ಜೊತೆಗೆ ಒಂದಷ್ಟು ಆಸ್ತಿಗಳನ್ನ ಮಾಡುವಂತ ಕೆಲಸ ಮಾಡಿಲ್ಲ. ಕರ್ನಾಟಕವನ್ನೂ ಕೂಡ ಮೀರಿ ಹೊರ ರಾಜ್ಯದಲ್ಲೂ ಕೂಡ ಆಸ್ತಿ ಮಾಡಿರುವಂತಹ ಕುಬೇರರಿವರು. ಇಬ್ಬರ ಹೆಂಡಿರ ಮುದ್ದಿನ ಅಧಿಕಾರಿ ಅಕ್ರಮದಲ್ಲಿ ಎತ್ತಿದ ಕೈ. ಅರಣ್ಯ ಸಂರಕ್ಷಣೆಯ ಜವಾಬ್ದಾರಿ ಹೊತ್ತಿರುವಂತಹ ವ್ಯಕ್ತಿ ಅಕ್ರಮ ಸಂಪಾದನೆಯೇ ಈತನ ಗುರಿಯಾಗಿತ್ತ. ಇಂಥದ್ದೊಂದು ಆರೋಪ ಸದ್ಯ ಕೇಳಿ ಬರ್ತಾ ಇದೆ. ಧಾರವಾಡ ಎಸಿಎಫ್ಗೆ ಬೆಳ್ಳಂಬೆಳಗ್ಗೆ ಶಾಕ್ ಕೊಟ್ಟಂತ ಎಸಿಬಿ ಟೀಮ್ ಎಕರೆಗಟ್ಟಲೆ ಆಸ್ತಿ, ಕೋಟಿ ಕೋಟಿ ಹಣ, ಕೆಜಿಗಟ್ಟಲೆ ಚಿನ್ನಾಭರಣ, ಇದನ್ನೆಲ್ಲ ಗಮನಿಸ್ತಾ ಹೋದ್ರೆ ಈತ ನಡೆಸಿದಂತ ಅಕ್ರಮ ಎಷ್ಟರ ಮಟ್ಟಿಗಿರಬೇಕು. ಧಾರವಾಡದಲ್ಲಿ ದುಡಿದು ಹುಟ್ಟೂರಲ್ಲಿ ಎಸಿಎಫ್ ಅಕ್ರಮ ಆಸ್ತಿಯನ್ನ ಸಂಪಾದಿಸಿದ್ದ. ಇಬ್ಬರು ಹೆಂಡಿರ ಮುದ್ದಿನ ಅಧಿಕಾರಿ ಅಕ್ರಮದಲ್ಲಿ ಎತ್ತಿದ ಕೈ ಎನ್ನುವಂತ ಆರೋಪ ಕೇಳಿ ಬಂದಿದೆ. ಅರಣ್ಯ ಸಂರಕ್ಷಣೆಯ ಜವಾಬ್ದಾರಿ ಹೊತ್ತಿರುವಂತಹ ಈ ಅಧಿಕಾರಿಯ ಗುರಿ ಅಕ್ರಮ ಸಂಪಾದನೆಯೊಂದೇನಾ ಅನ್ನುವಂತಹ ಅನುಮಾನ ಮೂಡುವಷ್ಟರ ಮಟ್ಟಿಗೆ ಈತ ಆಸ್ತಿಯನ್ನ ಸಂಪಾದಿಸಿದ್ದಾನೆ. ಎಸಿಎಫ್ ಶ್ರೀನಿವಾಸ್ ಮನೆಯಲ್ಲಿ ಬಗೆದಷ್ಟು ಸಿಗ್ತಾ ಇದೆ ದಾಖಲೆ ಪತ್ರ. ಎಸಿಎಫ್ ಶ್ರೀನಿವಾಸ್ ಮನೆಯಲ್ಲಿ ಎಸಿಬಿ ತಂಡ ದಾಳಿ ನಡೆಸಿದಂತ ಸಂದರ್ಭದಲ್ಲಿ ಎಲ್ಲೆಲ್ಲಿ ಕೈ ಹಾಕ್ತಾರೋ ಅಲ್ಲೆಲ್ಲ ಆಸ್ತಿ ಪತ್ರ ಸಿಗ್ತಾ ಇದೆ. ಯಾವ್ಯಾವ ಲಾಕರ್ಗಳನ್ನ ಓಪನ್ ಮಾಡ್ತಾ ಇದ್ದಾರೋ ಅಲ್ಲೆಲ್ಲ ದುಡ್ಡು ಸಿಗ್ತಾ ಇದೆ. ಅಷ್ಟರ ಮಟ್ಟಿಗೆ ಅಕ್ರಮ ಎಸಗಿದಿರೋದು ಸದ್ಯ ಮೇಲ್ನೋಟಕ್ಕೆ ಗೊತ್ತಾಗ್ತಾ ಇದೆ. ಅಂತದೊಂದು ಆರೋಪ ಕೇಳಿ ಬರ್ತಾ ಇದೆ. ಈತನಿಗೆ ಇಬ್ಬರು ಹೆಂಡತಿಯರು ಈತನಿಗೆ ಪ್ರತ್ಯೇಕವಾದಂತಹ ಮನೆಯನ್ನ ಕಟ್ಟಿಸಿಕೊಟ್ಟಿದ್ದ. ಮುಂದುವರೆದಂತ ಪರಿಶೀಲನೆ, ಯಾಕೆ ಅಂತ ಹೇಳಿದ್ರೆ ಇಲ್ಲಿ ಪ್ರತ್ಯೇಕವಾಗಿರುವಂತಹ ಮನೆ ಇದಾವೆ. ಈ ಕಾರಣಕ್ಕಾಗಿ ಆ ಮನೆಯನ್ನ ಪರಿಶೀಲಿಸುವಂತ ಕೆಲಸ ನಡೀತಾ ಇದೆ. ಚಿತ್ರದುರ್ಗ ನಗರದಲ್ಲಿ 2 ಮನೆ, ಮಾರಘಟ್ಟ ಗ್ರಾಮದ ಬಳಿಯಲ್ಲಿ ಫಾರ್ಮ್ ಹೌಸ್. ಈತನ ಆಸ್ತಿ ವಿವರವನ್ನ ಗಮನಿಸ್ತಾ ಹೋದ್ರೆ ಇಬ್ಬರು ಪತ್ನಿಯರಿಗಾಗಿ ಒಂದೊಂದು ಪ್ರತ್ಯೇಕ ಮನೆಯನ್ನ ನಿರ್ಮಿಸಿರುವಂತಹ ವ್ಯಕ್ತಿ. ಮದುವೆ ಆಗಿರೋದು ಇಬ್ಬರಿಗೂ ಕೂಡ ಪ್ರತ್ಯೇಕವಾಗಿ ಮನೆ ನಿರ್ಮಿಸಿದ್ದಾರೆ. ವಿದ್ಯಾನಗರದಲ್ಲೊಂದು ಮನೆ, BVKS ಲೇಔಟ್ ಅನ್ನೋದೊಂದು ಮನೆ. ಇದನ್ನು ಗಮನಿಸ್ತಾ ಹೋದ್ರೆ ಸುಮಾರು 1 ಕೆಜಿ ಚಿನ್ನಾಭರಣ, 4 ಲಕ್ಷಕ್ಕೂ ಅಧಿಕ ಕ್ಯಾಶ್ ಪತ್ತೆ. 1 ಕೆಜಿ ಚಿನ್ನಾಭರಣ ಅಂತ ಹೇಳಿದ್ರೆ ಹತ್ತಿರ ಮಾರುಕಟ್ಟೆ ಬೆಲೆಯಲ್ಲಿ 45ರಿಂದ 50 ಲಕ್ಷ ರೂಪಾಯಿ ಆಗುತ್ತೆ ಸದ್ಯದ ಮಟ್ಟಿಗೆ. 11 ಎಕರೆ ಜಮೀನು ಸೇರಿದಂತೆ ಅಪಾರ ಪ್ರಮಾಣದ ದಾಖಲೆ ಪತ್ರಗಳು ಸಿಕ್ಕಿದಾವೆ. ಎಷ್ಟು? 11 ಎಕರೆ ಜಮೀನಿಗೆ ಸಂಬಂಧಪಟ್ಟ ಹಾಗಿನ ದಾಖಲೆ ಪತ್ರ ಇದು. ಎಸಿಬಿ ಡಿವೈಎಸ್ಪಿ ಬಸವರಾಜ್, ಸಿಪಿಐ ಪ್ರವೀಣ್ ನೇತೃತ್ವದಲ್ಲಿ ತಲಾಶ್ ನಡೆಸಲಾಗ್ತಾ ಇದೆ. ಸದ್ಯಕ್ಕೆ ಸಿಕ್ಕಿರುವಂತ ಮಾಹಿತಿಯ ಪ್ರಕಾರ ಈತನ ಮನೆಯಲ್ಲಿ 1 ಕೆಜಿ ಚಿನ್ನ, 4 ಕೆಜಿ ಕ್ಯಾಶ್, 11 ಎಕರೆ ಜಮೀನಿಗೆ ಸಂಬಂಧಪಟ್ಟ ಹಾಗೆ. ಇನ್ನು ಸಂಜೆ 7 ಗಂಟೆವರೆಗೆ ಎಸಿಬಿ ಅಧಿಕಾರಿಗಳಿಂದ ಅಲ್ಲಿ ಪರಿಶೀಲನೆ ನಡೆಸುವಂತ ಸಾಧ್ಯತೆ ಇದೆ. ಇಬ್ಬರು ಹೆಂಡರಿಗೂ ಕೂಡ ಹೆಂಡತಿಯರಿಗೆ ಆತ ಪ್ರತ್ಯೇಕವಾಗಿರುವಂತಹ ಮನೆ ನಿರ್ಮಿಸಿಕೊಟ್ಟಿದ್ದ. ವಿದ್ಯಾನಗರದಲ್ಲೊಂದು, BVKS ಲೇಔಟ್ನಲ್ಲೊಂದು, ಇಬ್ಬರಿಗೂ ಕೂಡ ಸಾಕಷ್ಟು ಆಸ್ತಿ ಮಾಡಿಟ್ಟಿರುವಂತಹ ವ್ಯಕ್ತಿ. ಸದ್ಯಕ್ಕೆ ಸರ್ಕಾರಿ ಕುಬೇರ ಈತನಿಗೆ ಸದ್ಯ ಎಸಿಬಿ ಬಲೆ ಬೀಸಿ ದೊಡ್ಡ ಮಟ್ಟದ ತಲಾಶೆ ನಡೆಸಲಾಗ್ತಾ ಇದೆ. ಹಾಗಿದ್ರೆ ಈ ಅರಣ್ಯ ಸಂರಕ್ಷಣಾ ಅಧಿಕಾರಿ ಒಬ್ಬನೇನಾ ಎಸಿಬಿ ಬಲೆಗೆ ಬಿದ್ದಿರೋದು, ಅಥವಾ ಕುಬೇರ ಈತ ಒಬ್ಬನೇನಾ? ಖಂಡಿತವಾಗಿಯೂ ಇಲ್ಲ. ಕರ್ನಾಟಕದಲ್ಲಿ ಇವತ್ತು ಎಸಿಬಿ ಬಲೆ ಹಾಕಿರುವಂತ ಸರ್ಕಾರಿ ಕುಬೇರರ ಜನ್ಮ ಕುಂಡಲಿಯನ್ನ ನಿಮ್ಮ ಮುಂದೆ ಇಡ್ತೀವಿ ನೋಡಿ. ಈ ಸರ್ಕಾರಿ ಕುಬೇರರ ಕಥೆ ಇಲ್ಲಿಗೆ ಮುಗಿಯೋದಿಲ್ಲ. ಒಬ್ಬೊಬ್ಬರ ಸಂಪತ್ತು ಎಷ್ಟಿದೆ ಅಂತ ಹೇಳಿ ಗಮನಿಸ್ತಾ ಹೋದಂತ ಸಂದರ್ಭದಲ್ಲಿ ಜಂಟಿ ನಿಬಂಧಕ ಪಾಂಡುರಂಗ್ ಮನೆ ಮೇಲೆ ಎಸಿಬಿ ದಾಳಿ ನಡೆದಿದೆ. ಆ ದಾಳಿಯ ಸಂದರ್ಭದಲ್ಲಿ ಪಾಂಡುರಂಗ ನಿವಾಸದಲ್ಲಿ ಸಿಕ್ಕಂತಹ ಚಿನ್ನಾಭರಣ, ಅದರ ಜೊತೆಗೆ ಸಿಕ್ಕಂತಹ ಹಣದ ಡೀಟೇಲ್ಸ್ ಅನ್ನ ನೋಡ್ತಾ ಹೋದ್ರೆ, ಇನ್ನು ಬೆಂಗಳೂರು ಎಸಿಬಿ ಎಸ್ಪಿ ಕುಲ್ದೀಪ್ ಜೈನ್ ಭೇಟಿ ಕೊಟ್ಟಿದ್ದಾರೆ ಪಾಂಡುರಂಗ ನಿವಾಸಕ್ಕೆ. ಇನ್ನು ಎಸಿಬಿ ಅಧಿಕಾರಿಗಳಿಂದ ಮಾಹಿತಿಯನ್ನ ಸಂಗ್ರಹಿಸಿದ್ದಾರೆ ಎಸ್ಪಿ. ಪಾಂಡುರಂಗ ಗರಾಗ್ ಸಹಕಾರ ಸಂಘಗಳ ಜಂಟಿ ನಿಬಂಧಕ, ಈತನ ನಿವಾಸಕ್ಕೆ ಎಸಿಬಿ ಎಸ್ಪಿ ಭೇಟಿ ಕೊಟ್ಟಿದ್ದಾರೆ. ಜಂಟಿ ನಿಬಂಧಕ ಪಾಂಡುರಂಗ್ ಮನೆ ಮೇಲೆ ದಾಳಿಯಾಗಿತ್ತು. ಎಸಿಬಿ ಅಧಿಕಾರಿಗಳು ದಾಳಿಯನ್ನು ನಡೆಸಿದ್ರು. ದಾಳಿಯ ಸಂದರ್ಭದಲ್ಲಿ ಲಕ್ಷಾಂತರ ರೂಪಾಯಿ ಹಣ, ಚಿನ್ನ,
ಅದರ ಜೊತೆಗೆ ದಾಖಲೆ ಪತ್ರಗಳು ಕೂಡ ಸಿಕ್ಕಿದ್ದು ಅನ್ನುವಂಥ ಮಾತಿತ್ತು. ಸದ್ಯಕ್ಕೆ SP ಭೇಟಿ ಕೊಟ್ಟಿದ್ದಾರೆ. ವಿಜಯನಗರದಲ್ಲಿರುವಂತಹ ಆತನ ಮನೆಗೆ ಭೇಟಿಯನ್ನ ಕೊಟ್ಟು ACB ಅಧಿಕಾರಿಗಳ ಬಳಿಯಲ್ಲಿ ಮಾಹಿತಿ ಪಡೆಯುವಂತ ಕೆಲಸವನ್ನ SP ಮಾಡ್ತಾ ಇದ್ದಾರೆ. ಇನ್ನು ಲಾಕರ್ ತೆರಿತಾ ಇದ್ದ ಹಾಗೆ ಕಂತೆ ಕಂತೆ ನೋಟಿನ ದರ್ಶನ ಆಯಿತು ಅಲ್ಲಿದ್ದಂತ ACB ಅಧಿಕಾರಿಗಳಿಗೆ. ಇನ್ನು ಅಪಾರ ಪ್ರಮಾಣದ ದುಡ್ಡು ರಾಶಿ ಒಡವೆ ಸಿಕ್ಕಿದೆ. ಜಂಟಿ ನಿಬಂಧಕ ಪಾಂಡುರಂಗ್ ಗರಗ್ ನಿವಾಸದಲ್ಲಿ ಗಮನಿಸ್ತಾ ಇದ್ದೀವಿ ದೃಶ್ಯಾವಳಿಗಳಲ್ಲಿ. ತುಂಬಾ ಕೂಲ್ ಆಗಿದ್ದಾರೆ, ಕಾಮ್ ಆಗಿದ್ದಾರೆ. ಇಲ್ಲಿ ACB ರೈಡ್ ಆದಂತ ಸಂದರ್ಭದಲ್ಲಿ ತೋರಿಸಲೇಬೇಕಾಗಿರುವಂತ ಒಂದಷ್ಟು ಹಾವಾಭಾವ ಅದು. ಬಂದಂತ ಅಧಿಕಾರಿಗಳ ಜೊತೆಗೆ ಚರ್ಚೆ ಕೂಡ ನಡೆಸ್ತಾ ಇದ್ದಾರೆ. ಪಾಂಡುರಂಗ್ ಗರಗ್ ಜಂಟಿ ನಿಬಂಧಕ, ಸಹಕಾರ ಸೌಧದಲ್ಲಿ ಬೆಂಗಳೂರು ಪ್ರಾಂತ್ಯದ ಜಂಟಿ ನಿಬಂಧಕರಾಗಿ ಕೆಲಸ ನಿರ್ವಹಿಸ್ತಾ ಇದ್ದಾರೆ. ಸಹಕಾರ ಸಂಘಗಳು ಅಂತ ಹೇಳಿದ್ರೆ ಅಲ್ಲಿ ಹಣಕಾಸಿನ ವ್ಯವಹಾರ ದೊಡ್ಡ ಮಟ್ಟದಲ್ಲಿರುತ್ತೆ. ಸಹಕಾರ ಸಂಘಗಳು ಅಂತ ಹೇಳಿದ್ರೆ ಹೌಸಿಂಗ್ ಕೋಆಪರೇಟಿವ್ ಸೊಸೈಟಿ ಆಗಿರ್ಬೋದು ಅಥವಾ ಕ್ರೆಡಿಟ್ ಕೋಆಪರೇಟಿವ್ ಸೊಸೈಟಿ ಆಗಿರ್ಬೋದು. ಈ ರೀತಿಯಾದಂಥ ಒಂದಷ್ಟು ಸೊಸೈಟಿಗಳಿಗೆ ಇವರೇ ಕಿಂಗ್. ಅದರ ಸೊಸೈಟಿಯನ್ನ ತಯಾರು ಮಾಡೋದಾಗಿರ್ಬೋದು ಅಥವಾ ಸೊಸೈಟಿನ ಫಾರ್ಮ್ ಮಾಡೋದಾಗಿರ್ಬೋದು, ಎಲ್ಲದಕ್ಕೂ ಕೂಡ ಈ ಅಧಿಕಾರಿಗಳ ಕೃಪಾ ಕಟಾಕ್ಷ ಬೇಕೇ ಆಗುತ್ತೆ. ಇಂಥ ಸಂದರ್ಭದಲ್ಲಿ ದೊಡ್ಡ ಮಟ್ಟದ ಅಕ್ರಮ ಎಸಗಿರುವಂತಹ ಆರೋಪ ಮೇಲ್ನೋಟಕ್ಕೆ ಕೇಳಿ ಬರ್ತಾ ಇದೆ. ಇನ್ನು ಬೆಂಗಳೂರಿನ ಕುಬೇರನ ಕಥೆ ಇದು. ಆದ್ರೆ ಹುಬ್ಬಳ್ಳಿಯ ಸರ್ಕಾರಿ ಕುಬೇರನ ಕಥೆ, ಅದರ ಜೊತೆಗೆ ಆತನ ಮನೆಯಲ್ಲಿ ಸಿಕ್ಕಂತ ಅಕ್ರಮ ಸಂಪತ್ತಿನ ಕಂಪ್ಲೀಟ್ ಡೀಟೇಲ್ಸ್ ಅನ್ನ ನೋಡ್ತಾ ಹೋದ್ರೆ ನೀರಾವರಿ ಇಲಾಖೆಯ ಭ್ರಷ್ಟ ಅಧಿಕಾರಿಯ ಬೇಟೆಯಾಗಿದೆ ಇವತ್ತು. ಎಕ್ಸಿಕ್ಯೂಟಿವ್ ಎಂಜಿನಿಯರ್ ದೇವರಾಜ್ ಶಿಗ್ಗಾಂವಿ ಅಕ್ರಮ ಬಟಾ ಬಯಲಾಗಿದೆ. ಏಕಕಾಲಕ್ಕೆ ಶಿಗ್ಗಾಂವಿಗೆ ಸೇರಿದಿರುವಂತಹ ದೇವರಾಜ್ ಶಿಗ್ಗಾಂವಿಗೆ ಸೇರಿರುವಂತಹ 3 ಕಡೆಗೆ ACB ದಾಳಿಯನ್ನು ನಡೆಸಿತ್ತು. ಈ ಸಂದರ್ಭದಲ್ಲಿ ACB ಅಧಿಕಾರಿಗಳಿಗೆ ಸಿಕ್ಕಂತ ಸಂಪತ್ತು, ಅದರ ಜೊತೆಗೆ ಹಣದ ಕಂಪ್ಲೀಟ್ ಡೀಟೇಲ್ಸ್ ಅನ್ನ ತೋರಿಸ್ತಾ ಹೋಗ್ತೀವಿ. ಹುಬ್ಬಳ್ಳಿಯಲ್ಲಿ ನೀರಾವರಿ ಇಲಾಖೆಯ ಭ್ರಷ್ಟ ಅಧಿಕಾರಿಯ ಬೇಟೆಯಾಗಿದೆ ಇವತ್ತು. ಬೇಟೆ ಅಂತ ಹೇಳಿದ್ರೆ ಆತನ ಅಕ್ರಮ ಸಂಪತ್ತಿನ ಕೋಟೆಗೆ ಲಗ್ಗೆ ಇಟ್ಟಿದೆ ACB. ಆತನಿಗೆ ಸೇರಿದಂತ ಅಕ್ರಮ ಸಂಪತ್ತನ್ನ ಸದ್ಯಕ್ಕೆ ಒಂದೊಂದಾಗಿ ಪರಿಶೀಲಿಸ್ತಾ ಇದ್ದಾರೆ. ಬ್ಯಾಂಕ್ ಖಾತೆಯಲ್ಲಿ ಬರೋಬ್ಬರಿ 30 ಲಕ್ಷ ರೂಪಾಯಿ. ಇಂಡಿಯನ್ ಓವರ್ಸೀಸ್ ಬ್ಯಾಂಕ್ ಖಾತೆಯಲ್ಲಿ ಇಟ್ಟಿರುವಂತಹ ಠೇವಣಿ 30 ಲಕ್ಷ. ದೇವರಾಜ್ ಮನೆಯಲ್ಲಿ ಪತ್ತೆಯಾಗಿರುವಂತಹ ನಗದನ್ನ ಗಮನಿಸ್ತಾ ಇದ್ದೀವಿ. ಇದು ಯಾವುದೋ ಒಂದು ಖಾಸಗಿ ಬ್ಯಾಂಕು ಅಥವಾ ಸರ್ಕಾರಿ ಬ್ಯಾಂಕಿನ ರೀತಿಯಲ್ಲಿ ಕಾಣಿಸ್ತಾ ಇದೆ. ಬ್ಯಾಂಕ್ನಲ್ಲಿ ಗ್ರಾಹಕರು ಬಂದಂತ ಸಂದರ್ಭದಲ್ಲಿ ಅವರಿಗೆ ಕೊಡೋದಕ್ಕೆ ಇಟ್ಟಿರ್ತಾರಲ್ಲ ದುಡ್ಡು, ಆ ಲೆಕ್ಕದಲ್ಲಿ ಜೋಡಿಸಿಟ್ಟಿದ್ದಾರೆ. ಈ ದೇವರಾಜ್ ಶಿಗ್ಗಾಂವಿ ಮನೆಯಲ್ಲಿ ಸಿಕ್ಕಂತ ಹಣದ ದೃಶ್ಯಾವಳಿಯನ್ನ ನೋಡ್ತಾ ಇದ್ದೀವಿ. ಸರ್ಕಾರಿ ಅಧಿಕಾರಿ ಯಕಶ್ಚಿತ್ ಸಣ್ಣ ನೀರಾವರಿ ಇಲಾಖೆಯಲ್ಲಿ ಎಕ್ಸಿಕ್ಯೂಟಿವ್ ಎಂಜಿನಿಯರ್ ಆಗಿರುವಂತಹ ದೇವರಾಜ್ ಶಿಗ್ಗಾಂವಿ ಇಷ್ಟರ ಮಟ್ಟಿಗೆ ಮನೆಯಲ್ಲಿ ನಗದನ್ನ ಜೋಡಿಸಬಹುದು ಅಥವಾ ಮನೆಯಲ್ಲಿ ಈತ ಇಡೋದಕ್ಕೆ ಸಾಧ್ಯ ಆಗುತ್ತೆ ಅಂತ ಹೇಳಿದ್ರೆ ಸಣ್ಣ ನೀರಾವರಿ ಇಲಾಖೆ ಅಡಿಯಲ್ಲಿ ಅಥವಾ ಸಣ್ಣ ನೀರಾವರಿ ಇಲಾಖೆಯಲ್ಲಿ ಎಷ್ಟರ ಮಟ್ಟಿಗೆ ಭ್ರಷ್ಟಾಚಾರ ನಡೀತಾ ಇದೆ ಅನ್ನೋದು ಮೇಲ್ನೋಟಕ್ಕೆ ಗೊತ್ತಾಗುತ್ತೆ. ಅದು ಈ ನೋಟನ್ನ ನೋಡಿದಂತ ಸಂದರ್ಭದಲ್ಲಿ ಸಾಬೀತಾಗುತ್ತೆ. ಇದು ಸರ್ಕಾರಿ ಕುಬೇರರ ಕಥೆಯನ್ನ ಒಬ್ಬೊಬ್ಬರು ಒಂದೊಂದು ರೀತಿಯಾದಂತಹ ಕುಬೇರರು ಇವರು. ಇದು ಮತ್ತೊಬ್ಬ ಕುಬೇರನ ಕಥೆ. ಇದು ಮಂಗಳೂರು ಪಾಲಿಕೆಯ TPO ಬ್ರಹ್ಮಾಂಡ ಭ್ರಷ್ಟಾಚಾರ ಟೌನ್ ಪ್ಲಾನಿಂಗ್ ಆಫೀಸರ್. ಈತ ಟೌನ್ ಅನ್ನ ಪ್ಲಾನ್ ಮಾಡಿದ್ದಕ್ಕಿಂತ ಆತನ ಅಕ್ರಮ ಆಸ್ತಿಯನ್ನ ಯಾವ ರೀತಿಯಾಗಿ ಹೊಡಿಬೇಕು, ಯಾವ ರೀತಿಯಾಗಿ ಸಂಪಾದನೆ ಮಾಡಬೇಕು ಅಂತ ಹೇಳಿ ಮೋಸ್ಟ್ಲಿ ಪ್ಲಾನ್ ಮಾಡಿರಬಹುದು. ಕರ್ನಾಟಕದಲ್ಲಷ್ಟೇ ಅಲ್ಲ, ನೆರೆ ರಾಜ್ಯದ ಬ್ಯಾಂಕ್ನಲ್ಲೂ ಕೂಡ ಕಂತೆ ಹಣ ಸಿಕ್ಕಿದೆ. ಯಾವ ರಾಜ್ಯದಲ್ಲಿ ಎಷ್ಟು ಆಸ್ತಿ ಅಡಗಿಸಿಟ್ಟಿದ್ದಾನೆ ಭ್ರಷ್ಟ ಜಯರಾಜ್ ಅನ್ನೋದನ್ನ ನಿಮ್ಮ ಮುಂದೆ ಇಡ್ತಾ ಹೋಗ್ತೀವಿ. ಜಯರಾಜ್ ಭ್ರಷ್ಟಾಚಾರ ಬೆನ್ನತ್ತಿ ಅಧಿಕಾರಿಗಳಿಂದ ಹಲವೆಡೆ ತಲಾಶನ್ನ ನಡೆಸಲಾಗ್ತಾ ಇದೆ. ಮಂಗಳೂರು ಪಾಲಿಕೆಯ TPO ಬ್ರಹ್ಮಾಂಡ ಭ್ರಷ್ಟಾಚಾರ ಇದು. TPO ಅಂತ ಹೇಳಿದ್ರೆ ಟೌನ್ ಪ್ಲಾನಿಂಗ್ ಆಫೀಸರ್. ಆ ಭಾಗದಲ್ಲಿ ಕಟ್ಟಡ ಕಟ್ಟಬೇಕು ಅಂತ ಹೇಳಿದ್ರೆ ಅಥವಾ ಮಂಗಳೂರು ಮಹಾನಗರ ಪಾಲಿಕೆ ವ್ಯಾಪ್ತಿಯಲ್ಲಿ ಯಾವುದಾದ್ರೂ ಒಂದು ಬಿಲ್ಡಿಂಗ್ ಅನ್ನ ನಿರ್ಮಿಸಬೇಕು ಅಂತ ಹೇಳಿದ್ರೆ ಈತನ ಟೌನ್ ಪ್ಲಾನಿಂಗ್ ಅಪ್ರೂವಲ್ ಅನ್ನ ತೆಗೆದುಕೊಳ್ಳಬೇಕು. ಅದರ ಜೊತೆಗೆ ಯಾವುದಾದ್ರೂ ಲೇಔಟ್ ನಿರ್ಮಿಸುವಂತಹ ವಿಚಾರವೋ ಅಥವಾ ಬೇರೆ ಬೇರೆ ವಿಚಾರಕ್ಕೆ ಅಂತ ಹೇಳಿದ್ರೆ ಜಯರಾಜ್ ಹತ್ರ ಬರಲೇಬೇಕು. ಈ ಕಾರಣಕ್ಕಾಗಿ ಮಂಗಳೂರಿನಲ್ಲಿ ಟೌನ್ ಪ್ಲಾನಿಂಗ್ ಆಫೀಸರ್ ಆಗಿರುವಂತಹ ಜಯರಾಜ್ ಭ್ರಷ್ಟಾಚಾರವನ್ನ ಬೆನ್ನತ್ತಿ ACB ಅಧಿಕಾರಿಗಳು ಸದ್ಯ ತಲಾಶ್ ನಡೆಸ್ತಾ ಇದ್ದಾರೆ. ಈತ ಬೇರೆ ರಾಜ್ಯದಲ್ಲೂ ಅಕ್ರಮ ಆಸ್ತಿ ಮಾಡಿದ್ದ, ಕೇರಳದಲ್ಲೂ ಕೂಡ ಈತನ ಆಸ್ತಿ ಇದೆ. ಎರ್ನಾಕುಲಂ ಜಿಲ್ಲೆ ಕೊಚ್ಚಿನ್ನಲ್ಲಿರುವಂತಹ ಬ್ಯಾಂಕ್ಗಳಲ್ಲಿ ಹಣ ಜೊತೆಗೆ ಚಿನ್ನ ಇದೆ. ರೇಡ್ ವೇಳೆ ಪತ್ತೆಯಾಗಿರುವಂತಹ ಜಯರಾಜ್ ಆಸ್ತಿಯ ದಾಖಲೆಯನ್ನ ಗಮನಿಸ್ತಾ ಹೋದ್ರೆ ಕೇರಳದ ಬ್ಯಾಂಕ್ಗಳಿಗೆ ದೌಡಾಯಿಸಿದ್ದಾರೆ ACB ಅಧಿಕಾರಿಗಳು. ಇದು ಮಂಗಳೂರಿನ TPO ಜಯರಾಜ್ ಕಥೆಯಾದ್ರೆ ಇತ್ತ ಕಲಬುರಗಿಯ PWD JE ಜೂನಿಯರ್ ಎಂಜಿನಿಯರ್ ಒಬ್ಬನ ಕಥೆಯನ್ನ ಹೇಳ್ತೀವಿ.
ಈ ಸರ್ಕಾರಿ ಕುಬೇರನ ಆಸ್ತಿ ಎಷ್ಟಿದೆ ಅಂತೇಳಿ ಹೇಳ್ತಾ ಹೋಗ್ತೀವಿ. ಚನ್ನಬಸಪ್ಪ ಮನೆಯಲ್ಲಿ 1.5 ಕೋಟಿ ಮೌಲ್ಯದ ಆಸ್ತಿ ಪತ್ತೆಯಾಗಿದೆ. ಏನ್ ಅಧಿಕಾರಿ ಈತ? ಜೂನಿಯರ್ ಎಂಜಿನಿಯರ್, ಕಿರಿಯ ಅಭಿಯಂತರ. ಕಲಬುರಗಿಯಲ್ಲಿ 2 ಅಪಾರ್ಟ್ಮೆಂಟ್ಗಳು ಪತ್ತೆಯಾಗಿದೆ. ಅಪಾರ್ಟ್ಮೆಂಟ್ಗಳು ಪತ್ತೆಯಾಗಿದೆ ಅಂತ ಹೇಳಿದ್ರೆ ಈತನ ಹೆಸರಲ್ಲಿರುವಂತಹ ದಾಖಲೆಗಳು ಪತ್ತೆಯಾಗಿದೆ. 8 ಫ್ಲಾಟ್ಗಳ ಓಮ್ ರೆಸಿಡೆನ್ಸಿ ಅಪಾರ್ಟ್ಮೆಂಟ್ ಅದು. ಉದನೂರು ರಸ್ತೆಯಲ್ಲಿ 44 ಫ್ಲಾಟ್ಗಳ ಅಪಾರ್ಟ್ಮೆಂಟ್. ಈ ಚನ್ನಬಸಪ್ಪ ಔಟೆ ಇದಾನಲ್ಲ, ಈ ಚನ್ನಬಸಪ್ಪ ಔಟೆ ಒಬ್ಬ ಜೂನಿಯರ್ ಎಂಜಿನಿಯರ್ ಸಂಪಾದಿಸಿರುವಂತ ಆಸ್ತಿಯನ್ನ ಗಮನಿಸ್ತಾ ಹೋದ್ರೆ ದಂಗಾಗಿ ಹೋಗ್ತೀವಿ. ಯಾಕೆ ಅಂತ ಹೇಳಿದ್ರೆ ಒಂದಲ್ಲ ಎರಡಲ್ಲ 1.5 ಕೋಟಿ ಮೌಲ್ಯದ ಆಸ್ತಿ ಪತ್ತೆಯಾಗಿದೆ. PWD ಜೈ ಚನ್ನಬಸಪ್ಪ ಔಟೆ ಮನೆಯಲ್ಲಿ 1.5 ಕೋಟಿ ರೂಪಾಯಿಯ ಆಸ್ತಿ ದಾಖಲೆ ಪತ್ರಗಳು ಪತ್ತೆಯಾಗಿದ್ದಾವೆ. ACB ದಾಳಿ ವೇಳೆ ರಿಯಲ್ ಎಸ್ಟೇಟ್ ವ್ಯವಹಾರ ಕೂಡ ಬಯಲಾಗಿದೆ. ಹೇಳಿಕೊಳ್ಳೋದಕ್ಕೆ ಸರ್ಕಾರಿ ಅಧಿಕಾರಿ, ಜೂನಿಯರ್ ಎಂಜಿನಿಯರ್, ಆದ್ರೆ ಮಾಡ್ತಾ ಇದ್ದಂಥದ್ದು ರಿಯಲ್ ಎಸ್ಟೇಟ್ ವ್ಯವಹಾರ. ಕಲಬುರಗಿಯಲ್ಲಿ 2 ಅಪಾರ್ಟ್ಮೆಂಟ್ಗಳು ಈತನ ಹೆಸರಿಗೆ ಪತ್ತೆಯಾಗಿದ್ದಾವೆ. 8 ಫ್ಲಾಟ್ಗಳ ಓಮ್ ರೆಸಿಡೆನ್ಸಿ ಅಪಾರ್ಟ್ಮೆಂಟ್ ಇರುವಂತಹ ಫ್ಲಾಟ್ಗಳ ಸಂಖ್ಯೆ 8 ಫ್ಲಾಟ್. ಉದನೂರು ರಸ್ತೆಯಲ್ಲಿ 44 ಫ್ಲಾಟ್ಗಳ ಅಪಾರ್ಟ್ಮೆಂಟ್. ಇದು ಗಮನಿಸಿದಂತಹ ಸಂದರ್ಭದಲ್ಲಿ ಜೂನಿಯರ್ ಎಂಜಿನಿಯರ್ ಸಂಪಾದಿಸಿರುವಂತಹ ಒಟ್ಟು ಆಸ್ತಿ, ಈತನ ಬರುವಂತಹ ಸಂಬಳ ಲೆಕ್ಕ ಹಾಕಿದ್ರೆ ಈತ ತಿಪ್ಪರ್ಲಾಗ ಹೊಡೆದ್ರು ಕೂಡ ಇಷ್ಟರ ಮಟ್ಟಿಗೆ ಸಂಪಾದನೆ ಮಾಡೋದಕ್ಕೆ ಸಾಧ್ಯ ಆಗೋದಿಲ್ಲ. ಗೋಕುಲ ಸೂಪರ್ ಮಾರ್ಕೆಟ್ ಕೂಡ ಈತನ ಹೆಸರಿನಲ್ಲಿದೆ. ಗೋಕುಲ್ ಸೂಪರ್ ಮಾರ್ಕೆಟ್ ಜೈ ಹೆಸರಲ್ಲಿರೋದು. ಮೊಗದಂಪುರದಲ್ಲಿ 23 ಎಕರೆ ಕೃಷಿ ಭೂಮಿ, 23 ಎಕರೆ ಕೃಷಿ ಭೂಮಿಯು ಕೂಡ ಈತನ ಹೆಸರಿನಲ್ಲಿದೆ ಅಥವಾ ಆತನಿಗೆ ಸಂಬಂಧಪಟ್ಟಂತವರ ಹೆಸರಲ್ಲಿದೆ. ಖುಷಿ ಡೆವಲಪರ್ಸ್ ಜೊತೆಗಿನ ವ್ಯವಹಾರದಲ್ಲಿ ಪಾಲುದಾರಿಕೆ. ಖುಷಿ ಡೆವಲಪರ್ಸ್ ಹೆಸರಲ್ಲೂ ಕೂಡ ಈತ ಪಾಲುದಾರಿಕೆಯನ್ನು ಹೊಂದಿದ್ದ. ಚಿಂಚೋಳಿ ತಾಲೂಕಿನ ಮೊಗದಂಪುರದಲ್ಲಿ 23 ಎಕರೆ ಕೃಷಿ ಜಮೀನನ್ನು ಹೊಂದಿರುವಂತಹ ವ್ಯಕ್ತಿ ಈತ. ಬಸವ ಕಲ್ಯಾಣದಲ್ಲಿ ಇತ್ತೀಚೆಗಷ್ಟೇ 3 ಎಕರೆ ಜಮೀನನ್ನ ಖರೀದಿಸಿದ್ದಾನೆ. ಮೇಲ್ನೋಟಕ್ಕೆ ಇಷ್ಟು ಗೊತ್ತಾಗ್ತಾ ಇದೆ, ಆದ್ರೆ ಚನ್ನಬಸಪ್ಪ ಅವಟಿಯ ಹಿನ್ನೆಲೆಯನ್ನ ಜಾಲಾಡ್ತಾ ಹೋದ್ರೆ ಅದೆಷ್ಟರ ಮಟ್ಟಿಗೆ ಆಸ್ತಿ ಪತ್ತೆ ಆಗುತ್ತೋ ಗೊತ್ತಿಲ್ಲ. ಟ್ರ್ಯಾಕ್ಟರ್ ಇದೆ, ಬೈಕ್ ಇದೆ, ಕಾರ್ ಇದೆ, ಎಷ್ಟೋ ಪ್ರಮಾಣದ ಸಂಖ್ಯೆಯ ವೆಹಿಕಲ್ಗಳು ಈತನ ಹೆಸರಿನಲ್ಲಿವೆ. ಇದು ಚನ್ನಬಸಪ್ಪ ಅವಟಿಯ ಗಮನ ಹರಿಸ್ತಾ ಹೋದ್ರೆ ತೆಲಂಗಾಣದಲ್ಲೂ ಕೂಡ ಆಸ್ತಿ ಹೊಂದಿರುವಂತಹ PWD ಚನ್ನಬಸಪ್ಪ ತನ್ನ ಅಕ್ರಮ ಆಸ್ತಿಯ ಕೋಟೆ ಅಥವಾ ತನ್ನ ಅಕ್ರಮ ಆಸ್ತಿಯ ಸಾಮ್ರಾಜ್ಯ ಈ ಚನ್ನಬಸಪ್ಪ ಔಟಿ ಪಕ್ಕದ ತೆಲಂಗಾಣಕ್ಕೂ ಕೂಡ ವ್ಯಾಪಿಸಿದ್ದಾನೆ. ಪಕ್ಕದ ತೆಲಂಗಾಣದಲ್ಲೂ ಕೂಡ ಈತ ಆಸ್ತಿಯನ್ನ ಹೊಂದಿದ್ದಾನೆ. ತೆಲಂಗಾಣದ ಸಂಗಾರೆಡ್ಡಿ ಜಿಲ್ಲೆಯಲ್ಲಿ 1 ಫ್ಲಾಟ್ ಪತ್ತೆಯಾಗಿದೆ. ಕಲಬುರಗಿಯಿಂದ ತೀರಾ ಹತ್ತಿರದಲ್ಲೇ ಇರುವಂತಹ ಸಂಗಾರೆಡ್ಡಿ ಜಿಲ್ಲೆ ಇದು. ಸಂಗಾರೆಡ್ಡಿ ಜಿಲ್ಲೆಯಲ್ಲೂ ಕೂಡ ಈತನಿಗೆ ಫ್ಲಾಟ್ ಇದೆ. 22 ಲಕ್ಷ ಮೌಲ್ಯದ ಐಷಾರಾಮಿ ಕಾರು, 1 ಬೈಕ್ ಕೂಡ ಪತ್ತೆಯಾಗಿದೆ. ತೆಲಂಗಾಣದಲ್ಲಿ ಚನ್ನಬಸಪ್ಪ ಅವಟಿಯ ಅಕ್ರಮ ಆಸ್ತಿ ಎಷ್ಟರ ಮಟ್ಟಿಗಿದೆ ಅಂತ ಹೇಳಿ ಗಮನಿಸ್ತಾ ಇದ್ವಿ. ಇನ್ನು ಕಲಬುರಗಿಯ ನಿವಾಸದಲ್ಲಿ ಸೈಟ್ ಇದೆ, ಜಮೀನಿನ ದಾಖಲೆಗಳು ಸಿಕ್ಕಿದ್ದಾವೆ, ಲಕ್ಷಾಂತರ ರೂಪಾಯಿ ನಗದು ಸಿಕ್ಕಿದೆ, 16 ಲಕ್ಷ ರೂಪಾಯಿ ಮೌಲ್ಯದ ಚಿನ್ನಾಭರಣ ಕೂಡ ಪತ್ತೆಯಾಗಿದೆ. ಈ ಜೂನಿಯರ್ ಎಂಜಿನಿಯರ್ ಮನೆಯಲ್ಲಿ ತಲಾಶ್ ಮಾಡಿದಂತಹ ಸಂದರ್ಭದಲ್ಲಿ ಮೋಸ್ಟ್ಲಿ ಈ ಅಷ್ಟು ಜನ ಸರ್ಕಾರಿ ಕುಬೇರರಲ್ಲಿ PWD ಇಲಾಖೆಯಲ್ಲಿ ಜೂನಿಯರ್ ಎಂಜಿನಿಯರ್ ಆಗಿರುವಂತಹ ಚನ್ನಬಸಪ್ಪ ಔಟಿಯ ಆಸ್ತಿಯೇ ದೊಡ್ಡ ಮಟ್ಟದಲ್ಲಿದೆ ಅಂತ ಹೇಳಿ ಅನ್ಸುತ್ತೆ. ಯಾಕೆ ಅಂತ ಹೇಳಿದ್ರೆ 23 ಎಕರೆ ಕೃಷಿ ಭೂಮಿ, 44 ಫ್ಲಾಟ್, 8 ಫ್ಲಾಟ್ಗಳ ಹೋಮ್ ರೆಸಿಡೆನ್ಸಿ, ತೆಲಂಗಾಣದಲ್ಲಿ ಫ್ಲಾಟ್, ಖುಷಿ ಡೆವಲಪರ್ ಜೊತೆಗೆ ವ್ಯವಹಾರ, ಮೊಗದಂಪುರದಲ್ಲಿ 23 ಎಕರೆ ಕೃಷಿ ಭೂಮಿ, ಅದರ ಜೊತೆಗೆ ಬೇರೆ ಬೇರೆ ರಿಯಲ್ ಎಸ್ಟೇಟ್ ವ್ಯವಹಾರ. ಇದನ್ನ ಗಮನಿಸ್ತಾ ಹೋದ್ರೆ ಈ ಜೂನಿಯರ್ ಎಂಜಿನಿಯರ್ PWD ಇಲಾಖೆಯಲ್ಲಿ ಮೇದಂತ ಹಣದ ಲೆಕ್ಕ ಗೊತ್ತಾಗ್ತಾ ಹೋಗುತ್ತೆ. ಇದು